ಜೈ ಶ್ರೀರಾಮ್ ಫ್ರೆಂಡ್ಸ್. ಇವತ್ತು ನಿಮಗೆ ನಂಗೆ ಎಕ್ಸಿಬಿಷನ್ ಡ್ಯೂಟಿ ಇದೆ. ಕನ್ನಡ ಕಾಲೇಜಲ್ಲಿ ಹೋಗ್ತಾ ಇದ್ವಿ. ನೋಡಿ ನಮ್ಮ ಫ್ರೆಂಡ್ ಹೋಗ್ತಾ ಇದ್ವಿ. ನಡಿ ನಡಿ ಎಕ್ಸಾಮ್ ಡ್ಯೂಟಿ. ಬೈಕಲ್ಲಿ ಹೋಗ್ಬೇಕಂತ ಪ್ಲಾನ್ ಇತ್ತು. ನಮ್ ಬಜೆಟ್ಗೆ ಬೈಕ್ ಆಗಲ್ಲ, ಇವಾಗ ಪೆಟ್ರೋಲ್ ದುಡ್ಡು ಇಲ್ಲ. KSRTC ಬಸ್ ಪಾಸ್ ಮಾಡಿಸಿದ್ವಿ, ಫ್ರೀ ಆಗಿ ಹೋಗೋದು ಇವಾಗ ಬಸ್ ಇವತ್ತು. ನೋಡಿ ಔಟ್ಫಿಟ್ ಚೆಕ್. ನೋಡಿ ಸಾರ್ ಲುಕ್. ಐಡಿ ಕಾರ್ಡ್ ಇಲ್ಲ. ಪ್ಲೀಸ್ ಅಲ್ಲಿ ಕೊಡ್ತಾರೆ ಐಡಿ ಕಾರ್ಡ್ ಎಲ್ಲ ಕೊಡ್ತಾರೆ. ಅಲ್ಲಿ ಹೋದ್ಮೇಲೆ ಹೋಗ್ಬೋದು ಎಕ್ಸಾಮ್ ಬರೆಯೋದು. ಬಸ್ ಫೈನಲಿ ಇನ್ನೊಂದು ಬಸ್ ಬಂತು. ಪಾಸ್ ಅಲ್ಲ ಇದೆಯಾ? ಸ್ಟೂಡೆಂಟ್ ಪಾಸ್. ಹ್ಯಾಕ್ ಮಾಡ್ಬಿಟ್ರೆ ಫೈನಲಿ ರೀಚ್ ಆದ್ವಿ. ಇದು ಲಾಲ್ಬಾಗ್. ಸಂಡೇ ಫುಲ್ ಕ್ಲೋಸ್ ಇದೆ. ಯಾವ ಶಾಪ್ ಇಲ್ಲ, ಏನಿಲ್ಲ. ಬೆಳಗ್ಗೆ ತಿಂಡಿ ಮಾಡದೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. 9 ಗಂಟೆ ಬರಕ್ ಹೇಳಿದ್ದಾರೆ. ಏನ್ ನೋಡಿದ್ರೆ 7:30 ಇಲ್ಲೇ ಇದ್ದೀವಿ. ಇನ್ನು 1 ಗಂಟೆ ಏನ್ ಮಾಡೋ ಗೊತ್ತಿಲ್ಲ. ಮೊಬೈಲ್ ಅಲ್ಲ, ಅದರಲ್ಲಿ ವಿಡಿಯೋ ಮಾಡಿ ಮೊಬೈಲ್ಗೆ ಅಪ್ಲೋಡ್ ಸಿಕ್ಕಿಲ್ಲ, ಅದರಲ್ಲಿ ಬರ್ ವಾಟರ್ ಮಳೆಗೆ ಏನಾಗಲ್ಲ. ಇಲ್ಲ ವಾಟರ್ ನೀರಡಿಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡು. ನೀರಡಿಯಲ್ಲಿ ಇಡ್ಬೋದು. ಹೇಗಿದೆ ಕ್ಲಿಯರ್ ಕ್ಲಾರಿಟಿ. ಅದನ್ನ ಈಗ ಸ್ಟಿಕ್ಕಿಂಗ್ ಅವ್ರು ಡಾಕ್ಟರ್ ಬ್ರೋ ಎಲ್ಲ ಮಾಡ್ತಾರೆ. ಅದಕ್ಕೆ ಸ್ಟಿಕ್ ಇಟ್ಕೊಂಡ್ರಿ ಇದು ಬರಲ್ಲ. ಇದೆ ಸ್ಟಿಕ್. ಅದು ಇದೇ ಸ್ಟಿಕ್. ಡಾಕ್ಟರ್ ಬ್ರೋ ಎಲ್ಲ ಮಾಡ್ತಾರೆ. ಅದು ಹಿಂಗೆ ಇಟ್ಕೊಂಡ್ರೆ ಸ್ಟಿಕ್ ಕಾಣಲ್ಲ. ಇದು ಕಾಣಲ್ಲ, ಸ್ಟಿಕ್ ಕಾಣಲ್ಲ. ನಾನ್ ಹಿಂಗೆ ಇಟ್ಕೊಂಡ್ರೆ ಏನ್ ಕಾಣಲ್ಲ. ಅದು ಹೆಂಗೆ? ಅದು ನೆರಳಲ್ಲಿ ಕಾಣುತ್ತೆ. ನೆರಳೇನಾದ್ರೂ ಕಾಣೋದು. ಕೈ ಮಾತ್ರ ಸ್ಟಿಕ್ ಕಾಣಲ್ಲ. ಶ್ಯಾಡೋ ಇದ್ರೆ ಶ್ಯಾಡೋದಲ್ಲಿ ಕಾಣುತ್ತೆ ಸ್ಟಿಕ್ ಇರೋದು. ನೆರಳಲ್ಲಿ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಕಾಣಲ್ಲ. ಎಡಿಟಿಂಗ್ ಯಾವ ಆಪ್ ಅಲ್ಲಿ ಮಾಡು? ಕ್ಯಾಪ್ ಕಟ್. ಅವೆಲ್ಲ ಇದ್ರಲ್ಲಿ ವಿಡಿಯೋ ಮಾಡಿ ಎಡಿಟಿಂಗ್. ಮತ್ತೆ ಬೇರೆಯವ್ರದ್ದು ಐಫೋನ್ ಇದೆ, ಅವರೆಲ್ಲ ವಿಡಿಯೋ ಎಲ್ಲ ಮಾಡ್ತಾರೆ. ಎಡಿಟಿಂಗ್ ಮಾಡ್ಲಿಕ್ಕೆ ಯಾವ್ರಿಗೆ ಬಡ್ಡಿ ಮಗನಿಗೆ? ಅದೇ ನಿಮ್ದು ಲಾಸ್ಟ್ ನಂಬರ್ ಏನು? ಲಾಸ್ಟ್ ನಂಬರ್ 390 ಮಿಥುನ್ ಶೆಟ್ಟಿ. ಹಾಗೆ ಎಂತದ ವಿಡಿಯೋ ಇದ್ರೆ ನಾನು ಕಳಿಸ್ತೀನಿ, ನಂಗೆ ಎಡಿಟಿಂಗ್ ಮಾಡಿದ್ರು. ಸರಿ ಕಳಿಸಿ. ನಮ್ಮ ತಾಯಿ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ತೀರಾ? ಮಾಡಿ ಕಳಿಸಿ. ನಮ್ಮ ಫ್ರೈಡೇ ಎಲ್ಲ ನಾವು ಅಲ್ಲಿ ಇಲ್ಲಿ ನೀವು ಬನ್ನಿ, ಫ್ರೈಡೇ ಬನ್ನಿ, ನಮ್ಗೆ ಹೇಳ್ತಾರೆ. ಅದು ನಮ್ಮ ಟೆಂಪಲ್ ಇದೆ. ಇದು ನಮ್ದು ಅಲ್ಲಿ ದೇವಸ್ಥಾನ, ಅದು ತುಂಬಾ ಪವರ್ಫುಲ್ ಇದೆ. ನಾವು ಇಲ್ಲಿ ಬಂಡೋಸ್ಟರ್ ಅದು ಈ ದೇವಿ ಹಿಂಗೆ ಮಂಗಳೂರಲ್ಲಿ ಎಲ್ಲಿಲ್ಲ, ದಕ್ಷಿಣ ಕನ್ನಡದಲ್ಲಿ ಎಲ್ಲಿಲ್ಲ. ಈಶ್ವರ ದೇವರ ಮೊದಲ ಹೆಂಡತಿ. ಈಶ್ವರ ದೇವರದ್ದು 2ನೇ ಹೆಂಡತಿ. ಯೂಟ್ಯೂಬ್ ಎಲ್ಲ ಮಾಡ್ತೀರಾ? ಹಾಗಾದ್ರೆ ಈ ದೇವಸ್ಥಾನದ್ದು ಮಾಡಿ ಅಲ್ಲ. ನಾನು ವಿಷಯ ಅಲ್ಲಿ ಸ್ಟೋರಿ ನಾನು ಹೇಳ್ತೀನಿ. ಅದೇ ನಂಗೆ ಒಮ್ಮೆ ಸ್ಟೋರಿ ಹೇಳಿ. ಅದೆಲ್ಲ ಸ್ಟೋರಿ ಹೇಳಿದ್ಮೇಲೆ ಮತ್ತೆ ಬಂದ್ ಮಾಡಿ ಅಲ್ಲಿ ಶುಕ್ರವಾರ ನೀವು ಬನ್ನಿ, ನಾನು ಹೇಳ್ತೇನಲ್ಲ. ಮತ್ತೆ ನಮ್ಮ ಗುರುಗಳಿದ್ದಾರೆ ಸುಧನ್ನ, ಅವ್ರ ಹತ್ರ ಎಲ್ಲ ಮಾತನಾಡಿ ಯೂಟ್ಯೂಬ್ ಅಲ್ಲೆಲ್ಲ ನಮ್ಗೆ ಈಗ ಉಂಟಲ್ಲ ತುಂಬಾ ಫಾಲೋವರ್ಸ್ ಎಲ್ಲ ಇದ್ದಾರೆ. ನಾನು ವಿಡಿಯೋ ಎಲ್ಲ ಹಾಕಿದ್ರೆ ನನಗೆ 300-400 ಎಲ್ಲ ಲೈಕ್ಸ್. ನೀವೆಲ್ಲ ಯೂಟ್ಯೂಬರ್ಸ್ ಅಲ್ಲ, ನಿಮ್ಗೆ ಜಾಸ್ತಿ ಬರ್ತದೆ. ನಿಮ್ಗೆ ನೋಡಿ ಎಷ್ಟು ಕ್ರೌಡ್ ಇದೆ. ಇದೆಲ್ಲ ಯೂಟ್ಯೂಬ್ ಇಂದೆಲ್ಲ ಬಂದ ನಂತರ ಇಷ್ಟು ಜನಗಳು ಬರ್ಲಿಕ್ಕೆ ಶುರುವಾಗಿದೆ. ಸರಿಣ್ಣ, ನಾನು ಫ್ರೈಡೇ ಬರ್ತೇನೆ. ಫ್ರೈಡೇ ಬನ್ನಿ, ನಂಗೆ ಫೋನ್ ಮಾಡಿ. ಅದು ಈಶ್ವರ ದೇವರ ಮೊದಲ ಹೆಂಡತಿ, ಗೊತ್ತಾಯ್ತಲ್ಲ.
ನಿಮ್ಗೆ ಆ ದೇವರು ಈ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಇಲ್ಲ. ಈಶ್ವರದು ಮೊದಲು ಕೊಟ್ಟಿಯೂರು ಗೊತ್ತಾ, ಲಾಸ್ಟ್ ದೊಡ್ಡ ಹಿಟ್ ಆಯ್ತಲ್ಲ, ಹಾ ಕೊಟ್ಟಿಯೂರು ಮಾಸತಿ ಅಮ್ಮನವರದು ಅವ್ರ ಅಗ್ನಿಗೆ ಇದಾದದ್ದು. ಇದು ಇವ್ರ ನೆಲೆಯಾದ ಜಾಗ. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಮಾಸತಿ ಅಮ್ಮ ಅಂದ್ರೆ ಟೋಟಲ್ ಇಡೀ ಇಂಡಿಯಾದಲ್ಲಿ 52 ಪ್ಲೇಸ್ ಮಾತ್ರ ಇರೋದು, ಅದ್ರಲ್ಲಿ ಇದೊಂದು ಜಾಗ. ಮಾಸತಿ ಅಮ್ಮನವ್ರದ್ದು 2ನೇ ರೂಪ ದುರ್ಗಾ ಪರಮೇಶ್ವರ್. ದುರ್ಗಾ ಪರಮೇಶ್ವರ್ ಕಟೀಲು ತುಂಬಾ ಕಡೆ ಇದೆ, ಆದ್ರೆ ಮಾಸತಿ ನಿಮ್ಗೆ ಎಲ್ಲೂ ಕಾಣ್ಲಿಕ್ಕೆ ಸಿಗಲ್ಲ. ಮಂಗಳೂರಲ್ಲಿ ಎಲ್ಲಿ ಇಲ್ಲ. ಮಾಸ್ತ್ಯಮ್ಮ ಅಂತ ಇದೆ, ಆದ್ರೆ ಮಾಸ್ತ್ಯಮ್ಮ ಅಂದ್ರೆ ಅದು ಬೇರೆನೆ ಕಾನ್ಸೆಪ್ಟ್. ಅಂದ್ರೆ ಅದು ಒಂದು ಆ ಸತ್ಯದ ಕಾಲದಲ್ಲಿ ಮದುವೆ ಆದವರು ಅವರೇ ಆಗಿ ಅಗ್ನಿಗೆ ಆಹುತಿ ಆಗುದು. ಅವರು ಒಂದು ದೈವದ ಶಕ್ತಿ ಇಟ್ಕೊಂಡವರು ಮಾಸ್ತ್ಯಮ್ಮ ಆಗುದು. ಮಹಾಸತಿ ಅಂದ್ರೆ ಈಶ್ವರ ದೇವರ ಹೆಂಡತಿ. ಅದಿವಾಗ ಕಟ್ಟೆಗೆ ಬಂದವರು ನಿಮ್ಗೆಲ್ಲ ವಿಷಯ ನಿಮ್ಗೆ ಹೇಳ್ತಾರೆ. ಅಲ್ಲಿ ನಿಮ್ಗೆ ಉಂಟಲ್ಲ, ಮಾತನಾಡದ ಮಕ್ಕಳು ಮಾತನಾಡಿದ್ದಾರೆ, ಮಗುವಾಗದವರಿಗೆ ಮಗು ಆಗಿದೆ. ನಾನು ಸಾಯುವ ಬದುಕಿದ್ದೇನೆ, ನನಗೆ ಸಾಯ್ಬೇಕು, ನಾನು ಬದುಕಿದ್ದೇನೆ. ನಮ್ದೊಂದು ದೊಡ್ಡ ಜಗಳ ಎಲ್ಲ ಆಗಿ ನನಗೆ ಸ್ಥಿತಿ ಎಲ್ಲ ದೊಡ್ಡದಾಗಿತ್ತು. ಅವ್ರ ಡಾಕ್ಟರ್ ಹೇಳಿದ್ರು ಅದು ತಲೆ ನಿಲ್ತದೆ, ಹಂಗೆ ಆಗ್ತದೆ, ಹಿಂಗೆ ಆಗ್ತದೆ, MRI ಸ್ಕ್ಯಾನಿಂಗ್ ಮಾಡು. ನಾನು ಏನ್ ಮಾಡ್ಲಿಲ್ಲ, ಸ್ಟಿಚ್ ಹಾಕ್ಲಿಲ್ಲ. ಸ್ಟಿಚ್ ನೋಡಿ ಎಂತ ಆಗ್ತದೆ ನೋಡ, ತಾಯಿಯ ಮುಂದೆ ನಾನು ಹೇಳ್ದ ಸ್ಟಿಚ್ ಏನಾಗ್ತದೆ ಆಗಿಲ್ಲ. ಸ್ಟಿಚ್ ಆಗದೆ 1 ವಾರದಲ್ಲಿ ಗುಣ ಆಗಿದೆ. ಅವ್ರು ಜಗಳ ಆಗ ಮುಂದಿನ ಪಾರ್ಟಿ ಹಬ್ಬ ನಂಗೆ ಬಾಟ್ಲಲ್ಲಿ ಹೊಡೆದು ಮತ್ತೆ ಕಾಂಪ್ರಮೈಸ್ ಅಲ್ಲಿ ಸರಿ ಆಯ್ತು. ದೊಡ್ಡ ಕಟ್ಟಾಗಿತ್ತು. ಅವರು ಡಾಕ್ಟರ್ ಹೇಳಿದ್ರು, ಅವ್ರ ಕಟ್ಟೆಗೆ ಬರ್ತಾರೆ, ಅವ್ರು ಹೇಳಿದ್ರು ಕಟ್ಟೆಯಲ್ಲಿ ನೋಡಿ ಇದು ಸ್ಟಿಚ್ ಮಾಡ್ಬೇಕು ನೀನು, ಇದು ಸೊಪ್ಪಿಗೆ ಆಗ್ತದೆ, ಕಳೆ ನಿಲ್ತದೆ, ಮುಖ ಚಂದ ಎಲ್ಲ ಹೋಗ್ತದೆ. ಅಮ್ಮನ ಮುಂದೆ ಹೇಳಿ. ನಾನು ಹೇಳಿದೆ ಬೇಡ, ಅದು ಆಗಿರಲಿಲ್ಲ, ಎಂತ ಆಗ್ತದೆ ನೋಡ್ಕೊಂಡು ನಾನು 1 ವಾರದಲ್ಲಿ ಮದ್ದಿಲ್ಲದೆ ಅದು ಪ್ರಾಣಿಗಳಿಗೆಲ್ಲ ಮುಲಾಮ್ ಆಗ್ತದೆ. ಎಂತದ್ದು ಆ ಮುಲಾಮಲ್ಲಿ ಒಣಗಿದೆ ಗಾಯ. 1 ವಾರ ಸಿಲ್ಲ, 3-4 ದಿವಸ ಸತ್ಯ ಹೋಗಿದೆ ಗಾಯ, ಕಳೆ ಉಂಟು ಈಗ. ಬೇರೆ ಎಲ್ಲ ಗಾಯ ಕಳೆ ನಿಲ್ಲುದಿಲ್ಲ, ಪಿಂಪಲ್ಸ್ ಕಳೆ ನಿಲ್ತದೆ ಮಾರ ಮುಖದಲ್ಲಿ. ಅಷ್ಟು ದೊಡ್ಡ ಗಾಯ, ಒಂದು ಚಿಕ್ಕ ಕಲೆ ಉಂಟು ಇಲ್ಲ. ತುಂಬಾ ಪವರ್. ಮಕ್ಕಳಾಗ್ತದೆ. ಮತ್ತೆ ಕಲಿಡೇಷನ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವರದೊಂದು ಯಾವ್ದೊಂದು ಕೇಸ್ ಅಂತ ಅವರೇ ಮೈಕದಲ್ಲಿ ಹೇಳಿದ್ರು. ಸಿಕ್ಲೇ ಇಲ್ಲ, ಇಲ್ಲಿ ಬಂದು ಕೈ ಮುಗಿದು 3 ದಿವಸ ಅಪರಾಧಿ ಸಿಕ್ಕಿದ್ದಾನೆ. ಅವರ ತಲೆನೋವಾಗಿತ್ತಂತ ಆ ಕೇಸ್, ಯಾರಂತ ಗೊತ್ತಾಗಿರ್ಲಿ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ 2 ಡೇಸ್ ಅಲ್ಲಿ ಅಪರಾಧಿ ಸಿಕ್ಕಿದ್ದಾರೆ. ಈಗ ಅವ್ರು ಪ್ರತಿ ಫ್ರೈಡೆ ಬರ್ತಾರೆ, ಮೊನ್ನೆ ಸಹ ಬಂದು ಹೋಗಿದ್ದಾರೆ. ಅವರು ಅವರ ಟೀಮ್ಸ್ ಎಲ್ಲ, ಅವ್ರು ಬಾರಿ ಜೋರು ಕಲಿಡೇಷನ್, ಅವ್ರು ಬರ್ತಾರೆ. ತುಂಬಾ ಜನ ದೊಡ್ಡ ಹಾಯ್ ದೊಡ್ಡ. ಇವರು ಯಾವಾಗ ಅಮೆರಿಕದಿಂದ ಬಂದ್ರಿ? ನಿನ್ನೆ ಬಂದದ ಸರ್. ನಾನು ಫ್ರೈಡೆ ಬಂದಂಗೆ ಫೋನ್ ಮಾಡಿ. ನನ್ನ ನಂಬರ್ ಬರ್ದಿದೆ, ನನ್ನ ನಂಬರ್ ಇದೆಯಾ? ಮತ್ತೆ ಫೋನ್ ಮಾಡಿ. ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಮಿಥುನ್ ಶೆಟ್ಟಿ ಅಂತ ಹಾಯ್ ಅಂತ ಫೋನ್ ಮಾಡಿ. ಸರಿ, ಥ್ಯಾಂಕ್ಸ್. ಅಲ್ಲಿ ಬರೋ ಯೋಗ ಅದೇ ಅಣ್ಣ, ನಂಗೆ ನೀನ್ ಗೊತ್ತಿಲ್ಲ, ನೀನ್ ಯೂಟ್ಯೂಬ್ ಬರೋದಿಲ್ಲ ನಂಗೆ ಗೊತ್ತಿಲ್ಲ. ತಾಯಿ ನೀನು ಬರೀ ಬರ್ಸ್ಬೇಕಂತ ಆಸೆ ಆಯ್ತಾ? ಥ್ಯಾಂಕ್ಸ್ ಅಣ್ಣ. ಬಾಯ್. ಗೈಸ್, ಇಲ್ಲೊಂದು ದೇವಸ್ಥಾನ ಇದೆ, ಫ್ರೈಡೆ ಬಂದು ವಿಸಿಟ್ ಮಾಡ್ಬೇಕು. ಹೇಳಿದೆ, ಇಷ್ಟೊತ್ತು ಮಾತಾಡಿದೆ. ಫ್ರೈಡೆ ಬಂದು ಆ ದೇವಸ್ಥಾನ ಬಗ್ಗೆ, ಅಲ್ಲಿರೋ ಜನರ ಬಗ್ಗೆ ಎಲ್ಲ ವಿಚಾರಣೆ ತಿಳ್ಕೊಂಡು ಅವ್ರ ಹತ್ರ ಮಾತಾಡಿ ಹೇಳಿಸ್ತೇನೆ. ತಿಳಿಸ್ತೀನಲ್ಲ, ಅನಿಸಿಕೆ ತಿಳಿಸ್ತೇನೆ. ಎಲ್ಲ ಏನೋ ಒಂದು ಹೇಳ್ತೇನೆ. ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ ಗೈಸ್. ಟಾಕಿಂಗ್ ಸ್ಕಿಲ್ ಸರಿ ಇಲ್ಲ. ಬಿಗಿನರ್ ಬ್ಲಾಗರ್ ಸಪೋರ್ಟ್ ಮಾಡಿ ಸ್ವಲ್ಪ. ಬಿಗಿನರ್, ಫಸ್ಟ್ ಟೈಮ್ ಬ್ಲಾಗರ್ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು ನಾನು. ಇಷ್ಟೊಂದು ಮಾತಾಡ್ಬೇಕಂತೇಳಿ ನನಗೆ ಏನು ಗೊತ್ತೇ ಇಲ್ಲ. ಬ್ಲಾಗ್ ಅಲ್ಲಿ ಏನೋ ಒಂದು ಮಾತಾಡ್ತಾ ಬರ್ತಾ ಇದ್ದೀನಿ, ಮತ್ತೆ ಮುಂದೆ ಕಲಿತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಮತ್ತೆ ತೋರಿಸ್ತೇನೆ ನಿಮ್ಗೆ. ಬಾಯ್. ಡ್ಯೂಟಿ, ಎಕ್ಸಾಮ್ ಡ್ಯೂಟಿ. ಎಕ್ಸಾಮ್ ಡ್ಯೂಟಿ ಮಧ್ಯಾಹ್ನ ಮೇಲೆ 9 ಗಂಟೆ ಬರಕ್ಕೆ ಹೇಳಿದ್ರು. ಎಲ್ಲಿ, ಯಾವ ಸ್ಕೂಲ್? ಕೆನರಾ PU ಕಾಲೇಜ್. ಒಂದು PU ಕಾಲೇಜ್ ಇದೆ. ಮಧ್ಯಾಹ್ನ ಎಕ್ಸಾಮ್ ಮಧ್ಯಾಹ್ನ ಮೇಲೆ. ನಮ್ದು ಎಕ್ಸಾಮ್ ಡ್ಯೂಟಿ ಮಾಡೋರು. ಇದು ಬಯೋಮೆಟ್ರಿಕ್. ಯಾರು ಬರ್ಲಿಲ್ಲ, ಹೋಗಿ ಯಾರು ಬರ್ಲಿಲ್ಲ. ಮಧ್ಯಾಹ್ನ ಮೇಲೆ ಒಬ್ಬರು ಹೋಗಿಲ್ಲ. ಹಾ ಗಾಯ್ಸ್, ನೋಡಿ ಇದು ಕೆನರಾ PU ಕಾಲೇಜ್. ನನ್ನ ಫ್ರೆಂಡ್ ರಕ್ಷಿತನ್ ತಮ್ಮ ಓದ್ತಿದ್ದಾನೆ ಇಲ್ಲಿ. ಇದು ಪ್ರಿಸನ್. ಇದು ಪ್ರಿಸನ್ ಮುಂದಿನ ಕಾಲೇಜ್. ಒಂದ್ ಚೂರ್ ನೆಟ್ವರ್ಕ್ ಸಿಗಲ್ಲ ಇಲ್ಲಿ. ಹಾ, ಇದ್ರಲ್ಲಿ ಕಳ್ಳರಿದ್ದಾರೆ, ಇದ್ರಲ್ಲಿ ಕಳ್ಳನ ಮಕ್ಳು ಓದ್ತಿದ್ದಾರೆ. ಹಾಯ್ ಗೈಸ್, ಹಾಯ್ ಮಾಡಿ. ಹಾಯ್. ಓ, ಏನಂತ ಮಾತಾಡ್ಲಿ? ಹಲೋ, ಹಾಯ್ ಗಾಯ್ಸ್. ಮ್ಯಾಗಿ ಮಾಡೋದು ಇವ್ರು ಹೇಳ್ಕೊಡ್ತಾರೆ ಹೇಗೆ. ತೋರಿಸ್ಬೇಡ, ಅದು ಆಟೋಮೆಟಿಕ್ ಮುಂದೆನೂ ಆಗುತ್ತೆ, ಎಲ್ಲ ರೆಕಾರ್ಡ್ ಆಗುತ್ತೆ. ಹಂಗೆ ಆಗುತ್ತಾ? ಹಾಗಾದ್ರೆ ಮಾಡು. ಇವತ್ತು ಫುಲ್ ನನ್ನ ಕೈಯಲ್ಲಿ ಇರುತ್ತೆ ಇದು. ಹಾಯ್ ಮಾಡಿ.
ಹಾಯ್ ಮಡಿ ನಾವು ಹೊಸೊಬ್ರು. ನಾವೆಂತಕ್ಕೆ ಬಂದದ್ದು ಇವತ್ತು? ಎಕ್ಸಾಮ್ ಅಬ್ಬಾ ನೋಡಿ ಎಂತ ಡ್ರೆಸ್ ಯೂನಿಫಾರ್ಮ್. ಡ್ರೆಸ್ಸಿಂಗ್ ನೋಡಿ. ನಮ್ದು ವೈಟ್ ಅಂಡ್ ಬ್ಲ್ಯಾಕ್ ಡ್ರೆಸ್ಸಸ್. ಹೆಂಗಿದೆ ಗೊತ್ತಾ? Catering ಬಂತು. ಕ್ಯಾಟ್ರಿಂಗ್ ಸೆಟ್ ಆಗಿದೆ, ಅದು ಆಗ್ತಾ ಇರುತ್ತೆ. ಆಗ್ತಾ ಇರುತ್ತೆ, ನಂಗೆ ಕಾಣ್ಬೇಕು ತಾನೆ. ಹಂಗ್ ಗೊತ್ತಾ? ಅದು ಆಗ್ತಾ ಇರುತ್ತೆ. ಆಫ್ ಮಾಡುದು ಹೆಂಗೆ? ಏನೋ ವಿಡಿಯೋನ ಹಾ ಬೇಡ ಮಾತಾಡಿ ನೀವು. ಇನ್ನು ಎಷ್ಟೊತ್ತ ಮಾತಾಡಿ. ನಾನು ಕಾಲೇಜ್ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ. ಇಲ್ಲ ಗೈಸ್, ನಾವು ಎಕ್ಸಾಮ್ಗೆ ಅಂತ ಬಂದಿದ್ದೀವಿ ನೋಡ್ಲಿಕ್ಕೆ ಅಂತ. ಕಾಲೇಜ್ ತೋರಿಸಿ ನಮ್ದು ಹೇಗಿದೆ ಅಂತ. ನಾವು ಎಕ್ಸಾಮ್ ಬರೆಯುದು, ಕಾಲೇಜ್ ಹೀಗಿದೆ. ಹಾಗೆ ಈ ಕಡೆ ಇರೋದು ಜೈಲ್ ಅಂಡ್ ಈ ಕಡೆ ಇರೋದು ನಮ್ದು ಕೆನರಾ PU ಕಾಲೇಜ್ ಇದೆ, ನೋಡ್ಬೋದು. ಈ ಕಡೆ ಇರುವುದು ನಮ್ದು ಡಿಗ್ರಿ ಕಾಲೇಜ್. ಹಾ ಗೈಸ್, ಇವರಿಗೆ ಡ್ರೆಸ್ಸಸ್ ನೋಡಿ ಗೈಸ್. ಕ್ಯಾಟ್ರಿಂಗ್ ತರ ನಮ್ದಾದ್ರೂ ಬೆಟರ್, ಅವ್ರದ್ದು ಏನೂ ಚೆನ್ನಾಗಿಲ್ಲ ನೋಡಿ ಗೈಸ್. ಅವ್ರಿಗೆ ID ಕಾರ್ಡ್ ಬೇರೆ ಇದೆ. ID ಕಾರ್ಡ್ ತೋರಿಸಿ, ನಿಮ್ಮ ID ಕಾರ್ಡ್. ID ಕಾರ್ಡ್ ಅಲ್ಲಿ ಫೋಟೋ ಇಲ್ಲ, ಜಸ್ಟ್ ID ಕಾರ್ಡ್ ಅಷ್ಟೇ ಗೈಸ್. ಫೋಟೋ ತರ್ಲಿಕ್ಕೆ ಹೇಳಿದ್ರಲ್ಲ, ಅವ್ರನ್ನ ಬರೀತೀರಾ? ತಗೊಳ್ಳಿ, ಬರೀರಿ ನಿನ್ನೆಲ್ಲ ನಿಮ್ ನಂಬರ್. ನೀನೇ ಬರಿಯ, ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗುತ್ತೆ. MOURY Handwriting ಎಲ್ಲಿ ಚೇಂಜ್ ಆಗುತ್ತೆ? ನೋಡು, ನಿನಗೆ ಬರೀತಿದ್ದಾಳೆ. ನಂಗೆ ಗೊತ್ತಿಲ್ಲ. ನಮ್ಮ ಹುಡುಗಿ ಬರೀತಿದ್ದಾಳೆ. ಹಾಯ್ ಹೇಳೆ. ನಂಬರ್ ಹೇಳಿ ಬನ್ನಿ. ಅವಳ ಮುಖ ಇಲ್ಲದಿದ್ರು ಹೇಗೆ ಅನಿಸ್ತಿದೆ ನಿಮ್ಗೆ? ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹಂಚಿಕೊಳ್ಳಿ. ಹೇಗೆ ಅನಿಸ್ತಿದೆ? ಇನ್ನೂ ಆಗಿಲ್ಲ. ಹೇಗೆ ಆಗ್ತುಂಟು, ಹೇಗೆ ಫೀಲ್ ಆಗ್ತುಂಟು ಹೇಳಿ? ತುಂಬಾ ಸೆಕೆ ವಿ ಆರ್ ವೆರಿ ಎಕ್ಸೈಟೆಡ್ ಆಕ್ಚುಲಿ. ತುಂಬಾ ಫಸ್ಟ್ ಟೈಮ್ ಬಂದಿದ್ದೀವಿ, ಸೊ ಒಂದು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಏನಾಗ್ಬೇಕು ನೋಡ್ಬೇಕು. ಮತ್ತೆ ಹೇಳ್ತೀನಿ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡ್ಲಿಕ್ಕೆ ಬಿಡ್ತೀರಾ? ನಾನು ಕಾಪಿಗೆಲ್ಲ ಅಲೋ ಮಾಡ್ತೀನಿ. ವೆರಿ ಸ್ಟ್ರಿಕ್ಟ್ ಛೇ, ಬಿಕಾಸ್ ನಾನು ಯಾವತ್ತೂ ಕಾಪಿ ಮಾಡಿಲ್ಲ. ಸೊ ಅಯ್ಯೋ, ಇಷ್ಟು ಸುಳ್ಳು ಹೇಳ್ತಾರೆ ಗೈ. ಸುಳ್ಳೇ ಹೇಳುದು, ಸುಳ್ಳು. ಪ್ಲೀಸ್ ಟ್ರಸ್ಟ್ ಮೀ. ನೋಡಿ, ಮುಖ ನೋಡಿ ಗೊತ್ತಾಗ್ತದೆ. ಹೌ ಇನ್ನೋಸೆಂಟ್. ಇನ್ನೋಸೆಂಟ್ ಅಲ್ಲ ಬಿಡಿ, ನಾನು ಇನ್ನೋಸೆಂಟ್ ಅಲ್ಲ ಗೈಸ್. ಕಾಪಿ ಹೊಡ್ಲಿಕ್ಕಾದ್ರೆ ಎಂಕ ಇಡುಂಡಾ ಎಂಗುಂಡ ಫೋಟೋ ಏಕ ಪಾಡ್ರುಂಡಾ ಫೋಟೋ ಮಲ್ಲೇಜ್ ಇಲ್ಲ ಫೋಟೋ ಪಕ್ಕವರ ಅಂತ ಭರತ್ ಪಾಪ ಒಬ್ರು ಭರತ್ ಅಂತಿದ್ದಾರೆ, ಅವರನ್ನು ಮಿಸ್ ಮಾಡಿದ್ವಿ. ಅವ್ರ ಹತ್ರ ಮಾತಾಡುವ. ನಿನ್ ಕ್ಯಾಮ್ರಾ ಹಂಗ್ ತೋರಿಸ್ಬೇಕಂತ ಇಲ್ಲ, ನಿನ್ ಸೀದಾ ಹಿಂಗ್ ಹೋದ್ರೆ ಸಾಕು, ಅವನು ಕಾಣ್ತ ನೀನು ಕಾಣ್ತೀಯ. ಅಲ್ಲಿ ನಂಗೆ ಕಾಣ್ಬೇಕಲ್ಲ. ಅವಳು ನೋಡ್ಬೇಕು, ಅವಳಿಗೆ ತೋರಿಸ್ ಮಾತಾಡುವ. ಹಾಯ್, ವೈ ಹೇಗೆ ಅನಿಸ್ತುಂಟು? ಈಗ ನಾನು ಫಸ್ಟ್ ಟೈಮ್ First time. ಅನಿಸ್ಬೇಕಷ್ಟೇ. ಬೋರ್ ಆಗ್ತುಂಟಾ? ಹೌದು. ಇನ್ನುಂಟು ನೋಡಿ, ಅಭಿ ಪಿಕ್ಚರ್ ಬಾಕಿ ಸ್ವಲ್ಪ ಡೈಲಾಗ್ ಆಚೆ ಈಚೆ ಆಗ್ತದೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಲೇಜ್ಗೆ ಆ ತರ ಕಾಣ್ತೀನಿ. ಪಾಪ ನಮ್ ಲೀಡರ್ ಪಾಪ ಬಚ್ಚಿ ಹೋಗಿದ್ದಾಳೆ. ಸತ್ಯ ವಿಡಿಯೋ ನೋಡಿ ಪಾಡ್ಬಿಡ್ಬೇರು. ಇನ್ನು ನಾವು ಎಷ್ಟು ಫಿಲ್ಟರ್ ಹಾಕ್ಬೇಕು ನನಗೆ ಐಡಿಯಾ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಫಿಲ್ಟರ್ ಹಾಕ್ಬೇಕು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ರೆ ಇವಳಿಗೆ ಒಂದ್ಸಲ ಮಕ್ಕಕ್ಕೆ ಹಾಕ್ಬಿಡಿ. ಇವಳಿಗೆ ಇವಳಿಗಲ್ಲ, ಇವಳಿಗೆ ನೋಡಿ ನಿಮ್ ನಾಟಿಗೆ ಈ ತರ ಎಲ್ಲ. ಅಲ್ಲ, ಪಿಂಪಲ್ಸ್ ಅದು ಹೋಗುತ್ತೆ. ನನಗೆ ಪಿಂಪಲ್ ಅದ. ಎಲೆ ಹೊಡೆಯೋದು. ಹಾಕ್ಲಿಕ್ಕೆ ಆಗ್ತಿಲ್ಲ. ಇನ್ ಸ್ವಲ್ಪ ಮತ್ತೆ ಮಾಡ್ತೀನಿ. ನವೀನ್ ಪಾಡ್ಯ.